ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕುಕ್ಕಡ ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಕಳೆ ಇರುವಾಗ ಅಡಿಕೆ ಹೆಕ್ಕುವುದು ಕೆಲವರಿಗೆ ತುಂಬ ಸಮಸ್ಯೆ. ಅದರ ಬಗ್ಗೆ ಅಡಿಕೆಯನ್ನು ಹೆಕ್ಕುವುದು ಹೇಗೆ ಅಂತ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ನೋಡಿ ಸ್ನೇಹಿತರೆ, ಇಷ್ಟೆಲ್ಲ ಕಳೆ ಇದೆ ನೋಡಿ. ಇಲ್ಲಿ ಅಡಿಕೆ ಬಿದ್ದಿದೆ, ಹಣ್ಣಾಗಿದೆ ನೋಡಿ, ಚೆನ್ನಾಗಿ ಹಣ್ಣಾಗಿದೆ. ಅಡಿಕೆ ಬೀಳ್ತಾ ಇದೆ ನೋಡಿ. ಎಲ್ಲಿಗೆ ಬೀಳ್ತಾ ಇದೆ? ಕೇವಲ ಬುಡಕ್ಕೆ ಬೀಳ್ತಾ ಇದೆ ನೋಡಿ. ಇಲ್ಲಿ ಕಳೆ ಇದೆ ನೋಡಿ, ಬೇಕಾದಷ್ಟು ಕಳೆ ಇದೆ. ಇಲ್ಲಿ ನಮಗೆ ಅಡಿಕೆ ಹೆಕ್ಕಲಿಕ್ಕೆ ಏನೂ ಸಮಸ್ಯೆ ಇಲ್ಲ. ಯಾಕಂತ ಹೇಳಿದರೆ ಅಡಿಕೆಯ ಹಣ್ಣಿನ ಬಣ್ಣವೇ ಅದನ್ನು ನಮಗೆ ತೋರಿಸ್ತದೆ ಎಲ್ಲಿದೆ ಅಂತ ನೋಡಿ. ಪ್ರತಿಯೊಂದು ಅಡಿಕೆಯನ್ನು ಕಾಣ್ತಾ ಇದೆ ನೋಡಿ. ಹೆಕ್ಬೋದು, ಧಾರಾಳವಾಗಿ ಹೆಕ್ಬೋದು. ಆದರೆ ಅಡಿಕೆ ಇದ್ದರೆ ತಾನೇ ಹೆಕ್ಕುವುದು. ಅಡಿಕೆ ಆಗಬೇಕಾದ್ರೆ ಈ ಕಳೆ ಬೇಕೇ ಅಲ್ವಾ? ಯಾಕಂತ ಹೇಳಿದರೆ ನಮ್ಮ ಮಣ್ಣಿನ ಆರೋಗ್ಯಕ್ಕೆ ಕಳೆ ಅಂತೂ ಬೇಕೇ ಬೇಕು. ಹಾಗಿರುವಾಗ ನಾವು ಕಳೆಯನ್ನೆಲ್ಲ ತೆಗೆದು ನಿರ್ಮೂಲನೆ ಮಾಡಿದರೆ, ಅಡಿಕೆ ಆಗದಿದ್ದರೆ ನಾವು ಯಥೇಚ್ಛವಾಗಿ ರಾಸಾಯನಿಕ ಗೊಬ್ಬರ, ಸಾವಯವ ಗೊಬ್ಬರವನ್ನೆಲ್ಲ ಹಣ ಕೊಟ್ಟು ತಂದು ಸುರಿದಾಗ ನಮಗೆ ಅದರ ಅಸಲು ಎಷ್ಟಾಗ್ತದೆ, ನಮಗೆ ಖರ್ಚು ವೆಚ್ಚ ಎಲ್ಲ ಎಷ್ಟು ಬರ್ತದೆ, ಅದನ್ನೆಲ್ಲ ನಾವು ಗಮನದಲ್ಲಿಟ್ಟು ನೋಡಿದಾಗ ನಮ್ಮ ಭೂಮಿ ಆರೋಗ್ಯವಾಗಿದ್ದು ನಮಗೆ ಯಾವುದೇ ಖರ್ಚು ಇಲ್ಲದೆ ನಮಗೆ ಅಡಿಕೆ ಆಗೋದಾದರೆ, ನಮಗೆ ಹೀಗೆ ಇರುವಾಗ ಅಡಿಕೆ ಇಕ್ಕುವುದೊಂದು ದೊಡ್ಡ ಸಂಗತಿ ಅಲ್ಲ. ಈ ಅಡಿಕೆ ಗಿಡದ ಬುಡ ನೋಡಿ. ಇನ್ನು ನನಗೆ ಏನು ಕೆಲಸ ಅಂತ ಹೇಳಿದರೆ, ಪ್ರತಿ ಅಡಿಕೆ ಗಿಡದ ಬುಡವನ್ನು ಸ್ವಚ್ಛ ಮಾಡೋದು. ಯಾಕಂತ ಹೇಳಿದರೆ ನಾನು ಏನು ಇಲ್ಲಿ ಗೊಬ್ಬರ ಹಾಕಲಿಕ್ಕಿಲ್ಲ ಅಡಿಕೆ ಮರಕ್ಕೆ. ಹಾಗಾಗಿ ಅಡಿಕೆ ಮರದ ಬುಡ ಸ್ವಚ್ಛ ಇದ್ದರೆ ಅದರ ಬೇರುಗಳಿಗೂ ಯಾವುದೇ ಸಮಸ್ಯೆ ಆಗೋದಿಲ್ಲ. ಯಾಕಂತ ಹೇಳಿದರೆ ನಮ್ಮ ಹೆಚ್ಚಿನವರು ಅಡಿಕೆ ಮರದ ಬುಡಕ್ಕೆ ಗೊಬ್ಬರವನ್ನು ಹಾಕ್ತಾರೆ. ಹೀಗೆ ಹಾಕಿದಾಗ ಏನಾಗ್ತದೆ ಅಂತ ಹೇಳಿದರೆ ಬೇರುಗಳು ಕೊಳೆಯುತ್ತದೆ. ಹೆಚ್ಚಿನವರಿಗೆ ಅದರ ಬಗ್ಗೆ ಅರಿವೇ ಇಲ್ಲ. ಈ ಸಾವಯವ ಗೊಬ್ಬರ ಯಾವುದು, ಸೆಗಣಿ ಇರಬಹುದು, ಕೋಳಿ ಗೊಬ್ಬರ ಇರ್ಬೋದು, ಆಡಿನ ಹೆಕ್ಕೆ ಬುಡಕ್ಕೆ ಹಾಕಿದಾಗ ಅದರಲ್ಲಿ ಯಥೇಚ್ಛವಾಗಿ ಬೇಡದ ಬ್ಯಾಕ್ಟೀರಿಯಾಗಳು ಮತ್ತು ಅನಿಲಗಳು ಉತ್ಪತ್ತಿ ಆಗ್ತದೆ. ಮುಖ್ಯವಾಗಿ ಕೊಳೆಯುವಾಗ ಈಗ ಸೆಗಣಿ ಕೊಳೆತಾಗಲೂ ಮಿಥೇನ್ ಅನಿಲ ಉತ್ಪತ್ತಿ ಆಗ್ತದೆ. ಅದನ್ನೇ ನಾವು ಗೋಬರ್ ಗ್ಯಾಸ್ ಮಾಡೋದು. ಕೆಲವರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಇದು ಭೂಮಿಯಲ್ಲಿಯೂ ಗೋಬರ್ ಗ್ಯಾಸ್ ಸೃಷ್ಟಿಯಾಗ್ತಾ ಇರ್ತದೆ. ಅದೇನು ಮಾಡ್ತದೆ, ಗ್ಯಾಸ್ ಸೃಷ್ಟಿಯಾಗುವಾಗ ಭೂಮಿಯಲ್ಲಿರುವ ಎರೆಹುಳ ಅಥವಾ ಅಡಿಕೆ ಮರದ ಬೇರುಗಳನ್ನು ಕೂಡ ಕೊಲ್ತದೆ, ಸಾಯಿಸ್ತದೆ. ಹಾಗಿರುವಾಗ ಅಡಿಕೆ ಮರಕ್ಕೆ ದೊಡ್ಡ ಮಟ್ಟದ ಹಾನಿ ಆಗ್ತದೆ. ನಾವು ಗೊಬ್ಬರ ಹಾಕಬೇಕಾದ್ದು ಎಲ್ಲಿ ಅಂತ ಹೇಳಿದರೆ, ಹಾಕುವುದಿದ್ರೂ ಕೂಡ 4 ಅಡಿಕೆ ಮರದ ಮಧ್ಯಕ್ಕೆ. ಯಾಕಂತ ಹೇಳಿದರೆ ಇಲ್ಲಿ ಹುಟ್ಟಿ ಬೇರುಗಳು ನೇರವಾಗಿ ಅಲ್ಲಿಗೆ ಬಂದು ಅಲ್ಲಿ ಯಥೇಚ್ಛವಾಗಿ ಅಭಿವೃದ್ಧಿಯಾಗಿರ್ತದೆ ಬೇರುಗಳು. ಇಲ್ಲಿ ಕೇವಲ ಬುಡದಲ್ಲಿ ಹುಟ್ಟುವುದು ಮಾತ್ರ, ಬೇರುಗಳು ಹುಟ್ಟುವುದು ಮಾತ್ರ ಬುಡದಲ್ಲಿ. ಆದರೆ ನಾವು ತಿಳುವಳಿಕೆ ಇಲ್ಲದೆ ಎಲ್ಲರೂ ಅಡಿಕೆ ಮರದ ಬುಡಕ್ಕೇ ಗೊಬ್ಬರ ಕೊಡ್ತೇವೆ. ಹಾಗಾಗಿ ನಾನು ಇಲ್ಲಿ ಯಾವುದೇ ಗೊಬ್ಬರ ಕೊಡದ ಕಾರಣ ಬುಡದಲ್ಲಿ ನಾನು ಬುಡವನ್ನು ಸ್ವಚ್ಛ ಮಾಡ್ತೇನೆ. ಇಲ್ಲಿರುವ ಕಳೆಯನ್ನೆಲ್ಲ ತೆಗಿತೇನೆ ನೋಡಿ. ಅಡಿಕೆ ಎಷ್ಟು ಬಿದ್ದಿದೆ. ಕಳೆಯ ತೆಗೆಯದಿದ್ದರೂ ನಮಗೆ ಅಡಿಕೆ ಕಾಣ್ದೇ ಕಾಣ್ತದೆ. ಯಾಕಂತ ಹೇಳಿದರೆ ಅಡಿಕೆಯ ಬಣ್ಣ ಆಗಿದೆ. ಹಣ್ಣು ಅಡಿಕೆಯ ಬಣ್ಣವೇ ನಮಗೆ ಅದನ್ನು ಎದ್ದು ತೋರಿಸ್ತದೆ ಅಡಿಕೆ ಇಲ್ಲಿದೆ ಅಂತ ನೋಡಿ. ಈ ಗಿಡವನ್ನು ತೋರಿಸ್ತೇನೆ. ಬೇಕಾದಷ್ಟು ಕಳೆ ಇದೆ ನೋಡಿ. ಆದರೆ ಅಡಿಕೆ ಬಿದ್ದದ್ದು ಸ್ಪಷ್ಟವಾಗಿ ಕಾಣ್ತದೆ. ನಮಗೆ ಏನೂ ಸಮಸ್ಯೆ ಇಲ್ಲ ಅಡಿಕೆ ಹೆಕ್ಕಲಿಕ್ಕೆ ನೋಡಿ. ಅಡಿಕೆ ಆಗುವುದು ಮುಖ್ಯ ನೋಡಿ. ಅಡಿಕೆ ಹೇಗಿದೆ ಅಂತ ನೋಡಿ. ಈ ಗಿಡವನ್ನು ನೋಡಿ, ಅಡಿಕೆ ಎಷ್ಟಿದೆ ಅಂತ ನೋಡಿ. ಈ ಗಿಡವನ್ನು ನೋಡಿ. ಈ ಗಿಡವನ್ನು ನೋಡಿ. ಅಲ್ಲಿ ಒಂದು ಗಿಡ ಇದೆ ನೋಡಿ. ಈ ಗಿಡವನ್ನು ನೋಡಿ. ಯಾವುದೇ ಅಡಿಕೆ ಮರವನ್ನು ನೋಡಿದರೂ ಅಡಿಕೆ ಇದೆ. ಕಾರಣ ಏನಂತ ಹೇಳಿದರೆ, ನನ್ನ ಭೂಮಿಯ ಮಣ್ಣು, ಆಯ್ಕೆ ಮಾಡಿದ ತಳಿ ಎರಡೇ. ಮುಖ್ಯವಾಗಿ ತಳಿ ಆಯ್ಕೆ ಮಾಡಬೇಕು ಒಳ್ಳೆಯ ಅಡಿಕೆ ಇಳುವರಿ ಬರಬೇಕಾದ್ರೆ. ಎರಡನೇದಾಗಿ ಭೂಮಿಯಲ್ಲಿರುವ ಮಣ್ಣನ್ನು ಯಥೇಚ್ಛವಾಗಿ ಆರೋಗ್ಯದಲ್ಲಿ ಇಟ್ಕೊಳ್ಬೇಕು. ನಾವು ಯಾವುದೇ ಬೇಕಾಬಿಟ್ಟಿಯಾಗಿ ರಸಗೊಬ್ಬರ ಕೊಡೋದಾಗಲಿ, ಸಾವಯವ ಗೊಬ್ಬರ ಕೊಡೋದಾಗಲಿ ಅವೈಜ್ಞಾನಿಕವಾಗಿ ಮಾಡಿದರೆ ನಮ್ಮ ಭೂಮಿಯನ್ನು ನಾವೇ ನಾಶ ಮಾಡಿದಾಗೆ ಆಗ್ತದೆ. ಹಾಗಾದರೆ ಸ್ನೇಹಿತರೆ, ಇನ್ನು ಈ ಕಳೆಯನ್ನು ತೆಗೆಯುವುದು ಯಾವಾಗ ಅಂತ ನೋಡಿ. ಇಲ್ಲಿ ಈ ಜಾಗವನ್ನು ನೋಡಿ. ನನ್ನಷ್ಟು ಎತ್ತರಕ್ಕೆ ಇಲ್ಲಿ ಕಳೆ ಬೆಳೆದಿದೆ ನೋಡಿ. ಇಷ್ಟು ಎತ್ತರದಲ್ಲಿ ಕಳೆ ಇದೆ ಇಲ್ಲಿ ಈ ಜಾಗದಲ್ಲಿ. ಇದನ್ನು ತೆಗಿಬೇಕು. ನಮ್ಮ ಕೃಷಿಗೆ ಅದು ಇನ್ನೂ ಹೆಚ್ಚು ಎತ್ತರ ಬೆಳೆದರೆ ಸಮಸ್ಯೆ ಆಗ್ತದೆ. ಯಾಕಂತ ಹೇಳಿದರೆ ನಮಗೆ ಆಚೆ ಹೋಗಲಿಕ್ಕೆ ಆಗೋದಿಲ್ಲ. ಒಂದನೇದಾಗಿ ಇನ್ನು ಕೊಚ್ಚಿ ಹಾಕಿದಾಗ, ಬ್ರಷ್ ಕಟ್ಟರ್ ನಾವು ಕೊಚ್ಚಿ ಹಾಕಿದಾಗ ಇದು ಕೊಳೆತಾಗ ಒಳ್ಳೆಯ ಎರೆಹುಳುಗಳಿಗೆ ಗೊಬ್ಬರ ಆಗ್ತದೆ. ಹಾಗಾಗಿ ನಾವು ಗಿಡವನ್ನು ಆದಷ್ಟು ದೊಡ್ಡದು ಮಾಡಿ ಕಟ್ಟಿಂಗ್ ಮಾಡಿದರೆ ಒಳ್ಳೆಯ ಗೊಬ್ಬರ ಸಿಗ್ತದೆ ನಮಗೆ. ಎರೆಹುಳುಗಳನ್ನು ಚೆನ್ನಾಗಿ ತಿಂತದೆ, ಗೆದ್ದಲುಗಳು ಚೆನ್ನಾಗಿ ತಿಂತದೆ, ಬೇರೆ ಬೇರೆ ಜೀವಿಗಳು ಇದನ್ನು ಚೆನ್ನಾಗಿ ತಿಂತದೆ ಕೊಳೆತಾಗ. ಆಗ ಅದು ನಮಗೆ ಗೊಬ್ಬರವಾಗಿ ಪುನಃ ಪರಿವರ್ತನೆಯಾಗಿ ಮಣ್ಣಿಗೆ ದೊರಕ್ತದೆ. ಆದರೆ ನೋಡಿ ಸ್ನೇಹಿತರೆ, ಇಲ್ಲಿ ಬಳ್ಳಿ ರೀತಿಯಿದೆ ನೋಡಿ. ಈ ಜಾಗದಲ್ಲೆಲ್ಲ ಬಳ್ಳಿ ರೀತಿಯಲ್ಲಿದೆ. ಇದನ್ನು ಯಾವುದೇ ಕಾರಣಕ್ಕೂ ನಾವು ತೆಗೆಯುವ ಅಗತ್ಯ ಇಲ್ಲ. ಯಾಕಂತ ಹೇಳಿದರೆ ಅಡಿಕೆ ಹೆಕ್ಕಲಿಕ್ಕೆ ಇದರಿಂದ ಯಾವುದೇ ಸಮಸ್ಯೆ ಇಲ್ಲ.
ಈ ಗಿಡದ ಜಾತಿಯನ್ನು ನೋಡಿ ಎಷ್ಟು ಚೆನ್ನಾಗಿ ಅಡಿಕೆ ಕಾಣ್ತದೆ ನೋಡಿ, ಅಡಿಕೆ ಬಿದ್ದಿದೆ ನೋಡಿ. ಇದರಲ್ಲಿ ಹೇಗಿದೆ ಅಡಿಕೆ ನೋಡಿ, ಹೇಗಿದೆ ಅಡಿಕೆ. ಯಾವುದೇ ಗೊಬ್ಬರ ಇದರ ಬುಡದಲ್ಲಿ ನಿಮಗೆ ಕಾಣ್ತದೆ ನೋಡಿ. ಈ ಅಡಿಕೆ ಮರದ ಬುಡ ನೋಡಿ, ಇಲ್ಲಿ ಮಣ್ಣಿದೆ ಕೇವಲ. ಹಾಗಂತ ಗೊಬ್ಬರ ಇಲ್ಲ ಅಂತಲ್ಲ, ಇದು ನಾನು ಹಾಕಿದ ಗೊಬ್ಬರ ಅಲ್ಲ, ಇದು ಪ್ರಕೃತಿಯೇ ಇದಕ್ಕೆ ಗೊಬ್ಬರ ಮಾಡಿದ್ದು, ಹ್ಯೂಮಸ್ ಅಂತ ಹೇಳ್ತೇವೆ ನೋಡಿ. ನಾವು ಈ ರೀತಿಯ ಬಳ್ಳಿ ಇರುವಂಥ ಕಳೆಯನ್ನು ಯಾವುದೇ ಕಾರಣಕ್ಕೂ ತೆಗಿಬಾರ್ದು. ಮುಖ್ಯ ವಿಷಯ ಏನಂತ ಹೇಳಿದರೆ ಬಿಸಿಲು ಯಾವುದೇ ಕಾರಣಕ್ಕೂ ಭೂಮಿಗೆ ಬೀಳಬಾರ್ದು ಅಷ್ಟೇ. ಹಾಗಂತ ಹೇಳಿ ಇದೇ ರೀತಿಯ ಗಿಡ ಜಾತಿಯ ಕಳೆಯನ್ನೆಲ್ಲ ಇನ್ನು ಬ್ರಷ್ ಕಟ್ಟರಿಂದ ತೆಗಿಬೇಕು. ನಾವು ಕಳೆಯನ್ನು ತೆಗೆಯುವುದಾದರೂ ಸ್ನೇಹಿತರೆ, ಬ್ರಷ್ ಕಟ್ಟರಿಂದ ತೆಗೆಯುವುದಾದರೆ 2 ರೀತಿಯಲ್ಲಿ ತೆಗಿಲಿಕ್ಕೆ ಆಗ್ತದೆ. ಒಂದು ರೋಪ್ ಹಾಕಿ, ಇನ್ನೊಂದು ಈ ರೀತಿಯ ಬ್ಲೇಡ್ ಹಾಕಿ ಕಳೆಯನ್ನು ತೆಗಿಲಿಕ್ಕೆ ಆಗ್ತದೆ. ಈ ರೀತಿಯ ಬ್ಲೇಡ್ ಹಾಕಿ ಕಳೆಯನ್ನು ತೆಗೆದ್ರೆ ನಮಗೆ ಭೂಮಿಗೆ ಏನೂ ಹಾನಿಯಾಗೋದಿಲ್ಲ ಸ್ನೇಹಿತರೆ. ನಾನು ಹೇಳೋದೇನಂತ ಹೇಳಿದರೆ, ನಾವು ರೋಪ್ ಹಾಕಿ ತೆಗಿಲೇಬಾರ್ದು. ಯಾಕಂತ ಹೇಳಿದರೆ ಈ ರೋಪ್ ಏನು ಮಾಡ್ತದೆ ಅಂತ ಹೇಳಿದರೆ, ನಾವು ಕಳೆಯನ್ನು ಯಂತ್ರದಿಂದ ಹೊಡೆಯುವಾಗ ಅದು ನೇರವಾಗಿ ಮಣ್ಣಿಗೆ ಹೊಡಿತಾ ಬೀಳ್ತದೆ. ಆದರೆ ಬ್ಲೇಡ್ ಹಾಕುವಾಗ ಏನಾಗ್ತದೆ ಅಂತ ಹೇಳಿದರೆ, ಅದು ನೇರವಾಗಿ ತಿರುಗುವುದರಿಂದ ಯಾವುದೇ ಕಾರಣಕ್ಕೂ ಭೂಮಿಯ ಮಣ್ಣಿಗೆ ಪೆಟ್ಟಾಗುವುದಿಲ್ಲ ಮತ್ತು ಮೇಲ್ಮಟ್ಟದಲ್ಲಿ ಕಳೆ ಹೋಗ್ತದೆ. ನಾವು ನೆಲದ ಮಟ್ಟದವರೆಗೆ ಯಾವುದೇ ರೀತಿಯಲ್ಲೂ ಕಳೆ ತೆಗಿಬಾರ್ದು. ಕೇವಲ ನೆಲವನ್ನು ಬಿಟ್ಟು 2 ರಿಂದ 3 ಇಂಚಿನಷ್ಟು ಕಳೆಯನ್ನು ತೆಗಿಬೇಕು. ನೋಡಿ, ಉದಾಹರಣೆಗೆ ನಾನು ಇಲ್ಲಿ ಕಳೆ ತೆಗೆದಿದ್ದೇನೆ ನೋಡಿ, ಯಾವುದೇ ರೀತಿಯಲ್ಲೂ ಭೂಮಿ ಕಾಣುವುದಿಲ್ಲ. ಯಾಕಂತ ಹೇಳಿದರೆ ನಾನು ಮೇಲ್ಮಟ್ಟದಲ್ಲಿ ಕಳೆ ತೆಗೆದಿದ್ದೇನೆ. ಇದು ರೋಪ್ ಹಾಕಿದರೆ ಏನಾಗ್ತದೆ ಅಂತ ಹೇಳಿದರೆ, ಮಣ್ಣಿಗೆ ಅದು ರೋಪ್ ಬಗ್ಗಿ ಗಾಯ ಮಾಡ್ತದೆ. ಬ್ಲೇಡಲ್ಲಿ ಯಾವುದೇ ಸಮಸ್ಯೆ ಬರುವುದಿಲ್ಲ. ಹಾಗಾಗಿ ಆದಷ್ಟು ನಾವು ಬ್ಲೇಡನ್ನು ಉಪಯೋಗಿಸಿ ಕಳೆ ತೆಗೆದ್ರೆ ನೋಡಿ, ಕಳೆಯನ್ನು ತೆಗೆದ್ರೂ ಕೂಡ ಮಲ್ಚಿಂಗ್ ಏನೂ ಆಗಿಲ್ಲ, ಭೂಮಿ ಕಾಣುವುದಿಲ್ಲ, ಬಿಸಿಲು ಬೀಳುವುದಿಲ್ಲ ಭೂಮಿಗೆ, ಗೊಬ್ಬರಕ್ಕೆ ಏನೂ ಸಮಸ್ಯೆ ಆಗುವುದಿಲ್ಲ. ಒಟ್ಟಾರೆಯಾಗಿ ಹೇಳುವುದೇನಂತ ಹೇಳಿದರೆ ಸ್ನೇಹಿತರೆ, ಈ ಕಳೆ ಯಾಕಿರಬೇಕಂತ ಹೇಳಿದರೆ ಕೇವಲ ಭೂಮಿಗೆ ಬಿಸಿಲು ಬೀಳದಾಗೆ ರಕ್ಷಣೆ ಮಾಡಲಿಕ್ಕೆ ಮಾತ್ರ. ಇನ್ನೊಂದು ಯಾಕೆ ಬೇಕಂತ ಹೇಳಿದರೆ, ಇದರ ತ್ಯಾಜ್ಯಗಳು ಎರೆಹುಳುಗಳಿಗೆ ಇನ್ನಿತರ ಜೀವಿಗಳಿಗೆ ಆಹಾರವಾಗಿ ಸಿಗ್ತದೆ. ತ್ಯಾಜ್ಯಗಳು ಇದು ಇನ್ನು ನೋಡಿ, ಇಲ್ಲಿ ನೋಡಿ ಎಷ್ಟು ಕಳೆ ಇದೆ ಅಂತ ನೋಡಿ. ಅಡಿಕೆ ಮರದ ಬುಡದಲ್ಲಿ ನೋಡಿ ಅಡಿಕೆ ಸಹ ಕಾಣ್ತಾ ಇದೆ. ಆದರೆ ಕೆಲವರು ಕಳೆ ಅಂತ ಬೊಬ್ಬೆ ಹೊಡಿತಾರೆ. ಕಳೆ ಇದ್ದರೆ ಅಡಿಕೆ ಹೆಕ್ಕುವುದು ಹೇಗೆ ಅಂತ. ಹೆಕ್ಕುವುದು ಕೈಯಲ್ಲಿ, ಅದಕ್ಕೇನು ಯಂತ್ರ ಬಂದಿಲ್ಲ, ಅಗತ್ಯನೂ ಇಲ್ಲ, ಯಂತ್ರ ಬರುವ ಅಗತ್ಯನೂ ಇಲ್ಲ. ಅಡಿಕೆ ಹೆಕ್ಕುವುದು ಹೇಗೆ ಅಂತ ಹೇಳಿದರೆ, ಬಿದ್ದ ಅಡಿಕೆಯನ್ನು ಹೆಕ್ಕಿದರೆ ಆಯಿತು. ಕಳೆ ಇದ್ದರೆ ಹೆಕ್ಕುವುದು ಹೇಗೆ ಅಂತ ಹೇಳಿದರೆ, ಅದಕ್ಕೆ ನಾನು ಉತ್ತರ ಕೊಡುವುದು ಏನಂತ ಹೇಳಿದರೆ, ಕಳೆ ಇದ್ದರೂ ಕೂಡ ಇಲ್ಲಿ ಅಡಿಕೆ ಎಷ್ಟು ಸ್ಪಷ್ಟವಾಗಿ ಕಾಣುವುದರಿಂದ ಏನೂ ಸಮಸ್ಯೆ ಇಲ್ಲ. ಇನ್ನು ಇದನ್ನು ಮೇಲ್ಮಟ್ಟದಿಂದ ಈ ಕಳೆಯನ್ನು 2 ರಿಂದ 3 ಇಂಚು ಬಿಟ್ಟು ತೆಗೆದ್ರೆ ನಮಗೆ ಹೋಗಲಿಕ್ಕೂ ಬರಲಿಕ್ಕೂ ಏನೂ ಅಡಚಣೆ ಆಗೋದಿಲ್ಲ. ಆದರೆ ಹೆಚ್ಚಿನವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಇಂಥ ಕಳೆಯನ್ನೆಲ್ಲ ತೆಗೆದು ಅದನ್ನು ಆರಿಸಿ ಎಲ್ಲ ಕ್ಲೀನ್ ಮಾಡಿ ಬುಡಕ್ಕೆ ಹಾಕಿ ಬಿಡ್ತಾರೆ. ಆಗ ಈ ಜಾಗದಲ್ಲಿ ಎಲ್ಲ ನೆಲ ಕಾಣ್ತದೆ. ನಾವು ಮಾಡುವ ಎಡವಟ್ಟು ಅಷ್ಟೇ ಸ್ನೇಹಿತರೆ. ಕಳೆ ಇರ್ತದೆ ಕೆಲವರ ತೋಟದಲ್ಲಿ, ಆದರೆ ವರ್ಷಕ್ಕೆ 3-4 ಸಲ ಕಳೆ ತೆಗೆದಾಗ ಏನು ಮಾಡ್ತಾರೆ ಅಂತ ಹೇಳಿದರೆ, ಈ ಕಳೆಯನ್ನೆಲ್ಲ ಒಟ್ಟುಗೂಡಿಸಿ ಅದನ್ನು ಬುಡಕ್ಕೆ ಹಾಕಿ ಬಿಡ್ತಾರೆ. ಅದಕ್ಕೂ ಖರ್ಚು ವೆಚ್ಚ ಮಾಡ್ತಾರೆ. ನಾವೇನು ಮಾಡಬೇಕಂತ ಹೇಳಿದರೆ, ಕಳೆಯನ್ನು ತೆಗೆದು ಹಾಗೇ ಅಲ್ಲಲ್ಲೇ ಬಿಟ್ಟರೆ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಗೊಬ್ಬರ ಆಗಿದೆ ಅಂತ ನೋಡಿ. ಇದು ಬುಡದಲ್ಲಿ ಇಲ್ಲ, ಅಡಿಕೆ ಮರದ ಬುಡ ಇಲ್ಲಿದೆ ನೋಡಿ. ಈ ಜಾಗ ಎಲ್ಲ ಬೇರುಗಳು ಮಧ್ಯಭಾಗದಲ್ಲಿ ಇರ್ತದೆ. ಹಾಗಾಗಿ ನಮಗೆ ಯಾವುದೇ ಜಾಗಕ್ಕೂ ತೋಟಕ್ಕೆ ಗೊಬ್ಬರ ಹಾಕಿದರೂ ಏನೂ ಸಮಸ್ಯೆ ಆಗೋದಿಲ್ಲ. ನಾವು ಗೊಬ್ಬರ ಹಾಕೋದು ಮುಖ್ಯವಾಗಿ ಎರೆಹುಳಗಳಿಗೆ, ಅದನ್ನು ನಾವು ತಿಳ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಸಾವಯವ ಗೊಬ್ಬರವನ್ನು ಅಡಿಕೆ ಮರದ ಬೇರುಗಳು ತಿನ್ನುವುದಿಲ್ಲ. ಅದನ್ನು ಎರೆಹುಳಗಳು, ಜೀವಿಗಳು ತಿಂದು ಜೀರ್ಣಿಸಿ ಆಮೇಲೆ ಅದು ಗೊಬ್ಬರ ಆಗಿ ಪರಿವರ್ತನೆಗೊಂಡಾಗ ಅದರಿಂದ ಬರುವ ರಸವನ್ನು ಈ ಬೇರುಗಳು ಹೀರಿಕೊಳ್ತದೆ. ರಾಸಾಯನಿಕ ಗೊಬ್ಬರ ಹಾಗಲ್ಲ, ಅದು ನೇರವಾಗಿ ಬೇರುಗಳು ಹೀರುವುದರಿಂದ ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಈ ಸಾವಯವ ಗೊಬ್ಬರವನ್ನು ಹಾಕಿದಾಗ ನಾವು ಎರೆಹುಳಗಳು ಇಲ್ಲದಿದ್ದರೆ ನಮ್ಮ ಭೂಮಿಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಸಾವಯವ ಗೊಬ್ಬರ ಹಾಕುವ ಅಗತ್ಯನೇ ಇಲ್ಲ ಸ್ನೇಹಿತರೆ. ನನ್ನ ಈ ಕೃಷಿ ಮಾಹಿತಿ ಬಗ್ಗೆ ನಿಮಗೆ ಏನಾದರೂ ಸಂಶಯ ಇದ್ದರೆ, ಏನಾದರೂ ಕೇಳಬೇಕಿದ್ದರೆ, ಹೆಚ್ಚಿನ ಮಾಹಿತಿ ಬೇಕಿದ್ದರೆ ನನ್ನ ಫೋನ್ ನಂಬರನ್ನು ಕೊಟ್ಟಿದ್ದೇನೆ. ಪ್ರತಿ ರಾತ್ರಿ 9:30 ನಂತರ ನನ್ನಲ್ಲಿ ನೇರವಾಗಿ ನಿಮಗೆ ಮಾತಾಡಬಹುದು. ಹಾಗೆಯೇ ಸ್ನೇಹಿತರೆ, ಈ ಕೃಷಿ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋನಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.